ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ತುರ್ತು ಪರಿಸ್ಥಿತಿಗಳಲ್ಲಿ ನರ್ಸ್ಗಳ ಅವಶ್ಯಕತೆ ಎಷ್ಟು ಅನ್ನೋದು ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಯಾಕೆಂದರೆ ನಾವು ಕೊರೋನಾ ಸಂದರ್ಭಗಳಲ್ಲಿ ಎಷ್ಟೇ ವೈದ್ಯರಿದ್ದರೂ ಕೂಡ ಅಲ್ಲಿ ನರ್ಸ್ಗಳ ಸಹಕಾರ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಾಗಿ ನರ್ಸ್ಗಳ ಅವಶ್ಯಕತೆ ಪ್ರಮುಖವಾದದ್ದು ಅನ್ನುವಂಥದ್ದು ವಿಚಾರವನ್ನು ಮನಗಂಡಂಥ ಸರ್ಕಾರ ಆಸ್ಪತ್ರೆಗಳ ಪಕ್ಕದಲ್ಲೇ ಅಂದರೆ ಸರ್ಕಾರಿ ಆಸ್ಪತ್ರೆಗಳ ಪಕ್ಕದಲ್ಲೇ ನರ್ಸ್ಗಳಿಗೆ ಕ್ವಾರ್ಟರ್ಸನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ವಸತಿ ಗೃಹಗಳನ್ನು ನೀಡುವಂಥ ಉದ್ದೇಶದಿಂದ ಸರ್ಕಾರ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡುವಂಥ ಕೆಲಸಕ್ಕೆ ಮುಂದಾಯಿತು. ಹೀಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಪಕ್ಕದಲ್ಲೇ ಒಂದು ಸುಸಜ್ಜಿತವಾದಂಥ ಕಟ್ಟಡ ಅಂದರೆ 21 ಮನೆಗಳಿರುವಂಥ ಸುಸಜ್ಜಿತವಾದಂಥ ಕಟ್ಟಡವನ್ನು ಸರ್ಕಾರ ಕಟ್ಟಿಸಿಕೊಟ್ಟಿದೆ. ಆದರೆ ಈ ಕಟ್ಟಡ ಈ ನರ್ಸ್ಗಳ ಉಪಯೋಗಕ್ಕೆ ಬರೋದಕ್ಕೂ ಬದಲು ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಕಟ್ಟಡದ ವಿಚಾರವನ್ನು ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಪಕ್ಕದಲ್ಲೇ ಇರುವಂಥ ಈ ಸುಸಜ್ಜಿತವಾದಂಥ ಕಟ್ಟಡವನ್ನು 2019ರಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುಮೋದನೆಯನ್ನು ಕೊಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಕಟ್ಟಡ ಕಾಮಗಾರಿ ಕೂಡ ಪ್ರಾರಂಭ ಆಯಿತು. ಅಂದ್ಕೊಂಡಂಗೆ 2022ರಲ್ಲಿ ಉತ್ತಮವಾದಂಥ ಕಟ್ಟಡ ಕೂಡ ರೆಡಿ ಆಯಿತು. 21 ಮನೆಗಳಿರುವಂಥದ್ದು ಅಂದರೆ 1 BHK ಇರುವಂಥ 21 ಮನೆಗಳು ಕೂಡ ಈ ಒಂದು ಕಟ್ಟಡದಲ್ಲಿ ಸಿದ್ಧವಾಯಿತು. ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಏನಿದೆ, ಈ ಇಲಾಖೆಯ ಸುಪರ್ದಿಯಲ್ಲಿ ಈ ಒಂದು ಕಟ್ಟಡ ಕಾಮಗಾರಿಯಾಗಿದ್ದು, ಹೀಗಾಗಿ ಇಂಜಿನಿಯರ್ ವಿಭಾಗ ಮಂಡ್ಯ ಮಿಮ್ಸ್ ನಿರ್ದೇಶಕರಿಗೆ ಅಂದರೆ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಏನಿದೆ ಈ ಆಡಳಿತ ಮಂಡಳಿಗೆ ಈ 2022ರಲ್ಲಿ ಈ ಒಂದು ಕಟ್ಟಡವನ್ನು ಹ್ಯಾಂಡ್ ಓವರ್ ಮಾಡುತ್ತೆ, ಅವರ ಸುಪಾರ್ದಿಗೆ ಹಸ್ತಾಂತರವನ್ನು ಮಾಡುತ್ತೆ. ನೀವಿನ್ನೂ ಕಟ್ಟಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ, ನೀವಿನ್ನೂ ಅಲರ್ಟನ್ನು ನರ್ಸ್ಗಳಿಗೆ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಟ್ಟಡವನ್ನು ಮಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರವನ್ನು ಮಾಡಿದೆ. ಇಂಡಿಯಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಲ್ಲಿ ಕರ್ತವ್ಯನಿರತ ಸಿಬ್ಬಂದಿ ಕಾಯಂ ನೌಕರರು ನರ್ಸ್ಗಳೇನಿದ್ದಾರೆ ಆ ನರ್ಸ್ಗಳಿಗೆ ವಸತಿ ಗೃಹಗಳನ್ನ ಕಟ್ಟಿದ್ದಾರೆ. ಕಳೆದ 2019-20 ಸಾಲಿನಲ್ಲಿ ಅನುದಾನ ಬಿಡುಗಡೆಯಾಗಿ ಅವ್ರಿಗೋಸ್ಕರ ಕ್ವಾರ್ಟರ್ಸ್ ನಿರ್ಮಾಣಕ್ಕೆ ಆಸ್ಪತ್ರೆಯ ಪಕ್ಕದಲ್ಲಿ ತೆಮಿಳ್ ಕಾನೂನಿಗೆ ಹೋಗುವಂಥ ರಸ್ತೆಯಲ್ಲಿ ಸುಮಾರು 1 BHK ಕ್ವಾರ್ಟರ್ಸ್ಗಳನ್ನ 7,63,00,000ಕ್ಕೆ ಕಟ್ಟಿದ್ದಾರೆ. ಯಾರು ಆರೋಗ್ಯ ಇಲಾಖೆಯ ಇಂಜಿನಿಯರ್ ವಿಭಾಗದವರು ಕಟ್ಟಿದ್ದಾರೆ. 2022ರಲ್ಲಿ ಅದನ್ನು ಹಸ್ತಾಂತರ ಮಾಡಿದ್ದಾರೆ, ಇವರಿಗೆ ಹ್ಯಾಂಡ್ ಅಪ್ ಮಾಡಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಿಗೆ ಹ್ಯಾಂಡ್ ಅಪ್ ಮಾಡಿದ್ದಾರೆ. ಇವರು ಹ್ಯಾಂಡ್ ಅಪ್ ಮಾಡಿದ್ಮೇಲೆ ಆ ಕ್ವಾರ್ಟರ್ಸ್ನ ನಿಗದಿತ ಸೀನಿಯಾರಿಟಿ ಪ್ರಕಾರ ಅಲ್ಲಿಯ ನರ್ಸ್ಗಳಿಗೆ ಹಂಚಿಕೆ ಮಾಡಬೇಕಾಯ್ತು ಮತ್ತು ಕೇಂದ್ರೀಯ ಸ್ಥಾನದಲ್ಲಿ ಉಳ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕಾಯ್ತು. ಜನರ ಸೇವೆಗೆ ಬಳಕೆಗೆ ಬರಬೇಕಾಯ್ತು. ಬಳಕೆಗೆ ಬರ್ದೇ ಇವರು ಕಳೆದ 3 ವರ್ಷದಿಂದ ಆ ಏನು ಕ್ವಾರ್ಟರ್ಸ್ಗಳಿದೆ ಒಂದನ್ನು ಒಬ್ರಿಗೂ ಕೊಡ್ದೇ ಬೀಗ ಹಾಕಿ ಅದನ್ನು ಅವ್ಯವಸ್ಥೆಗೆ ಅಲ್ಲ ಅನೈತಿಕ ಚಟುವಟಿಕೆಗಳಿಗೆ ಈ ಸಂಸ್ಥೆಯ ನಿರ್ದೇಶಕರು ಬಳಕೆಗೆ BK ಚಂದ್ರಶೇಖರ್ ತನ್ನ ಸಂಜೆಯ ಪಾರ್ಟಿಗಳಿಗೆ ಪಾರ್ಟಿ ಹಾಲ್ ಮಾಡ್ಕೊಂಡಿದ್ದಾನೆ. ಒಳಗಡೆ ಅಲ್ಲಿ ಬಾಟ್ಲುಗಳು ಇದೆ, ಅಲ್ಲಿ ಬೇರೆ ಬೇರೆ ಅನೈತಿಕ ಚಟುವಟಿಕೆಗೆ ಸಂಬಂಧಪಟ್ಟ ಗಲೀಜು ಎಲ್ಲ ಬಿದ್ದಿದೆ 2022ರಲ್ಲಿ. ಆದರೆ 2022 ಆಗಿ ಇನ್ನೇನು 3 ವರ್ಷ ಕಳೀತು, 4ನೇ ವರ್ಷ ಪದಾರ್ಪಣೆ ಮಾಡ್ತಾ ಇದೆ. ಆದರೂ ಕೂಡ ಈ ಒಂದು ಮನೆಗಳನ್ನು ನರ್ಸ್ಗಳಿಗೆ ಅಲರ್ಟ್ ಮಾಡೋದ್ರ ಬದಲು ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಸತತ 3 ವರ್ಷಗಳಿಂದ ಆ ಕಟ್ಟಡ ಖಾಲಿ ಬಿದ್ದಿದೆ. ಸುಮಾರು 7 ಕೋಟಿ ರೂಪಾಯಿ ಅಂದರೆ ಜನಗಳ ತೆರಿಗೆ ಹಣ, 7 ಕೋಟಿ ರೂಪಾಯಿ ಹಣವನ್ನು ಈ ಒಂದು ಕಟ್ಟಡಕ್ಕೆ ವಿನಿಯೋಗ ಮಾಡಿದ್ದಾರೆ. 3 ವರ್ಷಗಳಿಂದ ಖಾಲಿ ಬಿದ್ದಿದೆ. ಅಂದರೆ ಅವಶ್ಯಕತೆ ಇಲ್ಲ ಅಂದರೆ ಈ ಕಟ್ಟಡವನ್ನು ಕಟ್ಟುವಂಥ ಕೆಲಸವಾದರೂ ಯಾಕೆ ಆಗಬೇಕಿತ್ತು? ಅವಶ್ಯಕತೆ ಇದ್ದ ಮೇಲೆ ಆ ನರ್ಸ್ಗಳಿಗೆ ಈ ಒಂದು ಕಟ್ಟಡದಲ್ಲಿರುವಂಥ ಮನೆಗಳನ್ನು ಅಲರ್ಟನ್ನು ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಜಿಲ್ಲೆಯ ಜನರು ಜೊತೆಗೆ ನಗರ ವಾಸಿಗಳು ಮಿಮ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಸಾರ್ವಜನಿಕ ತೆರಿಗೆ ಹಣ ಸಾಕಷ್ಟು ಪೋಲಾಗ್ತಾ ಇದೆ. ಸಾಕಷ್ಟು ಕಟ್ಟಡಗಳು ನಿರ್ಮಾಣ ಆಗಿದೆ. ಅದರ ಪ್ರಯೋಜನ ಪಡ್ಕೊಳ್ಳೋದ್ರಲ್ಲಿ ಜಿಲ್ಲಾಡಳಿತ ಹಿಂದೆ ಬಿದ್ದಿದೆ. ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ,
ಮಂಡ್ಯ ಜಿಲ್ಲಾಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯ ಜಾಗ ಏನಿದೆ ತಮಿಳ್ ಕಾಲೋನಿ, ಆ ತಮಿಳ್ ಕಾಲೋನಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇರುವಂಥ ನರ್ಸ್ಗಳಿಗಾಗಿ ನಿರ್ಮಾಣಗೊಂಡಿರುವ 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನಿವೇಶನಗಳನ್ನು ಹಂಚಿಕೆ ಮಾಡೋದ್ರಲ್ಲಿ ಈಗಾಗಲೇ ಕಟ್ಟಡ ನಿರ್ಮಾಣ ಮಾಡಿದಂಥ ಗುತ್ತಿಗೆದಾರರು ಈಗಾಗಲೇ 2023ರಲ್ಲೇ ಮಂಡ್ಯ ವೈದ್ಯಕೀಯ ನಿರ್ದೇಶಕರಿಗಾಗಲೇ ಕೀ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡೂ ಸಹಯೋಗದಲ್ಲಿ ಜಿಲ್ಲಾಡಳಿತ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ನರ್ಸ್ಗಳಿಗೆ ನಿವೇಶನ ಕೊಡಬೇಕಾಗಿರುವಂಥ ಜಿಲ್ಲಾಡಳಿತ ಮತ್ತು ಸರ್ಕಾರ ಮೇನೆ ಎಣಿಸ್ತಾ ಇದೆ. ಅಲ್ಲಿನ ನರ್ಸ್ಗಳಿಗೆ ಮನೆಗಳನ್ನು ಕೊಡೋದಕ್ಕೆ, ನಿವೇಶನಗಳನ್ನು ಕೊಡೋದಕ್ಕೆ ಬೇಡಿಕೆಗಳನ್ನು ಇಡ್ತಾ ಇರುವಂಥ ಮಾಹಿತಿ ನಮಗೆ ಬಂದಿದೆ. ತಕ್ಷಣ ಸಾರ್ವಜನಿಕ ತೆರಿಗೆ ಹಣವನ್ನು ಈ ಥರ ಪೋಲ್ ಮಾಡ್ತಾ ಇರುವಂಥವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾದ ಹೆಜ್ಜೆ ಇಡಬೇಕಾಗಿದೆ. ಇಲ್ಲಿರುವಂತಹ ಅಧಿಕಾರಿಗಳು ಯಾಕೆ ಅಲರ್ಟ್ ಅನ್ನ ಮಾಡ್ತಾ ಇಲ್ಲ, ಕಾರಣವನ್ನ ಕೊಡಿ ಎನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನರ್ಸ್ಗಳು ಹೇಳ್ತಾ ಇದ್ದಾರಂತೆ, ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳು ಇಂತಿಷ್ಟು ಹಣವನ್ನ ಕೊಟ್ರೆ ಇಲ್ಲಿರುವಂತ ಮನೆಯನ್ನ ಅಲರ್ಟ್ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರಂತೆ. ಹೀಗಾಗಿ ಅವರು ಕೇಳುವಂತ ಅಮೌಂಟ್ ಅನ್ನ ನಮ್ಮ ಕೈಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಲಂಚದ ಹಣವನ್ನ ಕೊಟ್ಟಿಲ್ಲ ಅಂತ ಈ ಒಂದು ಮನೆಗಳನ್ನ ನಮಗೆ ಅಲರ್ಟ್ ಮಾಡಿಲ್ಲ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಸಾರ್ವಜನಿಕರು ಕೂಡ ಈ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಣವನ್ನ ಕೊಟ್ರೆ ಮಾತ್ರನ ಈ ಒಂದು ಕಟ್ಟಡದಲ್ಲಿರ್ತಕ್ಕಂಥ ವಸತಿ ಗೃಹಗಳನ್ನ ಅಲರ್ಟ್ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಮಿಮ್ಸ್ನಲ್ಲಿ ಕಳೆದ 3 ವರ್ಷದ ಅವಧಿನಲ್ಲಿ 21 ಮನೆಗಳನ್ನ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಮಿಮ್ಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದುವರೆಗೂ ಕೂಡ ನರ್ಸ್ಗಳಿಗೆ ಮನೆಯನ್ನು ಹಂಚುವಂಥ ಕನಿಷ್ಠ ವ್ಯವಧಾನವನ್ನು ಕೂಡ ಜಿಲ್ಲಾಡಳಿತ ಆಗಿರಲಿ ಇಲ್ಲ ಮಿಮ್ಸ್ ಅಧಿಕಾರಿಗಳಾಗಿರಲಿ ಮಾಡ್ತಾ ಇಲ್ಲ. ಈ ಮನೆಯನ್ನು ಹಂಚಿಕೆ ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳು ನರ್ಸ್ಗಳ ಹತ್ರ ಹಣದ ಬೇಡಿಕೆಯನ್ನು ಹಾಕ್ತಾ ಇದ್ದಾರೆ ಅಂತೇಳಿ ಅಲ್ಲಲ್ಲಿ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಇವತ್ತು ಆ ಮನೆಯನ್ನು ಪರಿಪೂರ್ಣವಾಗಿ ಎಲ್ಲನೂ ನಿರ್ಮಾಣ ಆಗಿದ್ದರೂ ಕೂಡ ಹಂಚದಲ್ಲೇ ಇವತ್ತು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಇವತ್ತು ಆ ಒಂದು ಕಾಂಪ್ಲೆಕ್ಸ್ ಏನಿದೆ ಅದು ನಿರ್ಮಾಣ ಆಗಿದೆ. ಜೂಜು ಅಡ್ಡಾಯ ಕೇಂದ್ರ ಆಗಿದೆ, ವೈಶಾವಟಿಕೆಗಳ ಚಟುವಟಿಕೆಗಳ ಕೇಂದ್ರ ಆಗಿದೆ. ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳ ಏನು ಪ್ರಮುಖರಿದ್ದಾರೆ ಅವ್ರಿಗೆ ಆಗ್ರಹ ಮಾಡಿದಿಷ್ಟೇ, ತತ್ಕ್ಷಣವೇ ಈ ಒಂದು ಕಾಮಗಾರಿ ಪೂರ್ಣಗೊಂಡಿರ್ತಕ್ಕಂಥ ವಸತಿ ಗೃಹಗಳನ್ನ ನರ್ಸ್ಗಳಿಗೆ ಹಂಚ್ಕೋಬೇಕು. ಇಲ್ಲದೇ ಇದ್ದರೆ ಮುಂಬರುವ ದಿನದಲ್ಲಿ ತೀವ್ರತರನಾದ ಹೋರಾಟವನ್ನು ನಾವು ಹಮ್ಮಿಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ಮಿಮ್ಸ್ ಅಧಿಕಾರಿಗಳೇ ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕೆ 3 ವರ್ಷಗಳಿಂದ ಈ ಒಂದು ಕಟ್ಟಡವನ್ನ ಖಾಲಿ ಬಿಟ್ರು, ಇಲ್ಲಿ ಪುಂಡರು ಪೋಖರಿಗಳು ಇಲ್ಲಿ ಅಡ್ಡೆಯನ್ನ ಮಾಡ್ಕೊಳ್ಳೋದಿಕ್ಕೆ ಯಾಕೆ ಅವಕಾಶವನ್ನ ಮಾಡಿಕೊಟ್ರು, ಅಲ್ಲಿ ಇರುವಂತ ಮನೆಗಳಿಗೆ ಬೀಗವನ್ನ ಹಾಕಿರೋದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ಮಿಮ್ಸ್ ಅಧಿಕಾರಿಗಳೇ ಕೊಡಬೇಕಾಗತ್ತೆ. ಇದರ ಜೊತೆಗೆ ಮಂಡ್ಯ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ಕೂಡ ಈ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಇಲ್ಲಿ ನರ್ಸ್ಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಶಾಸಕರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾಗತ್ತೆ, ಯಾಕೆ ಈ ಒಂದು ಮನೆಗಳನ್ನ ಅಲರ್ಟ್ ಮಾಡಿಲ್ಲ ಅಂತ. ಅಂದ್ರೆ ಅವರ ಗಮನಕ್ಕೆ ಈ ವಿಚಾರ ಇಲ್ಲ ಅಂತಂದ್ರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಅವರ ಗಮನಕ್ಕೆ ಇದಿತ್ತು ಅಂದ್ರೆ ಯಾಕೆ ಈ ಒಂದು ಮನೆಗಳನ್ನ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಡಬೇಕಾಗತ್ತೆ. ಸದ್ಯಕ್ಕೆ ಯಾವ ಅಧಿಕಾರಿಗಳು ನರ್ಸ್ಗಳ ಬಳಿ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗೂ ಕೂಡ ಇಲ್ಲಿ ತನಿಖೆಯನ್ನ ಮಾಡಿಸ್ಬೇಕು. ಯಾರು ಹಣವನ್ನ ಕೇಳಿದ್ರು ಅಂಥವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತ ಕೆಲಸ ಆಗಬೇಕಾಗಿದೆ. ಒಟ್ಟಾರೆಯಾಗಿ ಶಾಸಕರು ಈ ಬಗ್ಗೆ ಒಂದು ಗಮನವನ್ನ ಹರಿಸಿ ನರ್ಸ್ಗಳಿಗೆ ಮನೆಯನ್ನ ಅಲರ್ಟ್ ಮಾಡಿಸಿಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.